ಅತಿಶಯ ಧವಳ, ವೀರ ಮಾರ್ತಾಂಡ, ವೀರನಾರಾಯಣ, ಲಕ್ಷ್ಮೀ ವಲ್ಲಭೇಂದ್ರ ಈ ಎಲ್ಲ ಬಿರುದುಗಳನ್ನು ಹೊಂದಿದ ರಾಜ ಯಾರು ಗೊತ್ತೇ? 64 ವರ್ಷಗಳ ಸುದೀರ್ಘ ಆಳ್ವಿಕೆಯನ್ನು ಕನ್ನಡ ನಾಡಿಗೆ ಕೊಟ್ಟಂತಹ ಮಹಾನ್ ರಾಜ ಈತ. ಶೂರ, ಸಾಹಸಿ, ಧೈರ್ಯಶೀಲ, ಪರಮ ವಿಕ್ರಮ ಎಂಬ ವಿಶೇಷಣಗಳೊಂದಿಗೆ ಗುರುತಿಸಿಕೊಂಡಂತಹ ರಾಜನ ಕಥೆ ಇದು. ಪ್ರಜೆಗಳಿಗೋಸ್ಕರ ಅತ್ಯಂತ ಶ್ರದ್ಧೆಯ ಭಾವವನ್ನು ಹೊಂದಿದ ಮಹಾನ್ ಅರಸನ ಕಥೆ ಇದು. ಶಾಂತಿಪ್ರಿಯ ರಾಜನ ಕಥೆ ಇದು. ಯಾರು ಈ ರಾಜ? ಇಂಥ ಒಬ್ಬ ಅರಸನ ಕಥೆಯೊಂದಿಗೆ ಇವತ್ತು ನಾನು ನಿಮ್ಮ ಎದುರಿಗಿದ್ದೇನೆ. ಈತ 8ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ತಾನಾಗಿ ಮೆರೆದಿದ್ದ. ಈ ರಾಜ ಬೇರೆ ಯಾರೂ ಅಲ್ಲ, ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧ ರಾಜ ಅಮೋಘವರ್ಷನ್ ನೃಪತುಂಗ. ಕ್ರಿಸ್ತಶಕ 814ರಿಂದ 874ರವರೆಗೆ ಕನ್ನಡ ನಾಡನ್ನು ಒಳಗೊಂಡು ಇಡೀ ದಕ್ಷಿಣ ಭಾರತವನ್ನು, ಬಹುತೇಕ ದಕ್ಷಿಣ ಭಾರತವನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡು ಒಂದು ಅತ್ಯಂತ ಸುಶೀಲವಾದಂತಹ ಆಡಳಿತವನ್ನು ಕೊಟ್ಟಂತಹ ಒಬ್ಬ ಧೀರ ಅರಸನ ಕಥೆ ಇದು. ಈತನಲ್ಲಿ ಧೈರ್ಯ, ಸಾಹಸಿ ಮನೋಗುಣ ಹೇಗಿತ್ತು? ಒಂದು ಶಾಸನ ಹೇಳ್ತದೆ, ಅಂಗವಂಗ, ಮಾಘದ, ಮಾಳ್ವ ಈ ಎಲ್ಲ ಪ್ರದೇಶದ ಅರಸರು ಇವನಿಗೆ ಕಪ್ಪಗಾಣಿಕೆಯನ್ನು ಕೊಡ್ತಾ ಇದ್ರು. ಇದರ ಅರ್ಥ ಇವನ ಸಾರ್ವಭೌಮತ್ವವನ್ನು ಒಪ್ಪಿಕೊಂಡಿದ್ರು. ಕೋಲಾರ ಜಿಲ್ಲೆಯ ರಾಜಮಡುವಿನಲ್ಲಿ, ಕಾಗೆಮೊಗವೀರಿನಲ್ಲಿ ಈ ರಾಜನ ಸೈನ್ಯ ತೋರಿಸಿದ ಸಾಹಸದ ಗಾಥೆ ಗಂಗರ ವಿರುದ್ಧದ ವಿಜಯದ ಯಶೋಗಾಥೆ ಮತ್ತು ಪಲ್ಲವರ ವಿರುದ್ಧ, ಚಾಲುಕ್ಯರ ವಿರುದ್ಧ ಅನೇಕ ವರ್ಷಗಳ ಕಾಲದ ದೀರ್ಘ ಹೋರಾಟದ ಪ್ರತಿಫಲವಾಗಿ ಗೆಲುವನ್ನು ಸಂಪಾದಿಸಿಕೊಂಡಿದ್ದ ಈ ರಾಜ. ಇದು ಅವನ ಧೈರ್ಯ, ಸಾಹಸವನ್ನು ವ್ಯಕ್ತಪಡಿಸ್ತದೆ. 814ರಲ್ಲಿ ಕೇವಲ 14 ವರ್ಷದ ಪುಟ್ಟ ಬಾಲಕ ಅಮೋಘ ಸಿಂಹಾಸನಕ್ಕೆ ಏರ್ತಾನೆ. ಸಿಂಹಾಸನಕ್ಕೆ ಬಂದ 14 ವರ್ಷದ ಬಾಲಕನಿಂದ ಇಡೀ ಸಾಮ್ರಾಜ್ಯವನ್ನು ಯಾವ ರೀತಿಯಲ್ಲಿ ನೋಡಲಿಕ್ಕೆ ಸಾಧ್ಯ? ಈ ಕಾರಣಕ್ಕೋಸ್ಕರ ಒಬ್ಬ ರಾಜಪ್ರತಿನಿಧಿ ಆಯ್ಕೆಯಾಗುತ್ತಾನೆ. ಆತ ಬೇರೆ ಯಾರೂ ಅಲ್ಲ, ಇವನದೇ ಚಿಕ್ಕಪ್ಪನಾದಂತಹ ಕರ್ಕ ಹೇಳುವಂತಹ ಒಬ್ಬ ವ್ಯಕ್ತಿ. ಕರ್ಕ ಅಮೋಘನ ರಾಜಪ್ರತಿನಿಧಿಯಾಗಿ ಆಳ್ವಿಕೆ ಮಾಡ್ತಾ ಇದ್ದ. ಹೆಸರಿಗೆ ಅಮೋಘ ರಾಜನಾಗಿದ್ದ. ಕಾರಣ ಅವನಿಗೆ ಆಗ ಕೇವಲ 14 ವರ್ಷ. ಕರ್ಕನ ಮುಂದಾಳತ್ವದಲ್ಲಿ 816ರಲ್ಲಿ ರಾಷ್ಟ್ರಕೂಟರಿಗೂ ಗಂಗರಿಗೂ ಒಂದು ಯುದ್ಧ ಸಂಭವಿಸ್ತದೆ. ಆಗ ಅಮೋಘನಿಗೆ 16 ವರ್ಷ. ಸಿಂಹಾಸನಾರೋಹಣವಾಗಿ 2 ವರ್ಷ ಆಗಿತ್ತು. ಆಗ ಕರ್ಕನ ನೇತೃತ್ವದಲ್ಲಿ ರಾಷ್ಟ್ರಕೂಟ ಸಾಮ್ರಾಜ್ಯ ಗಂಗರನ್ನು ಸೋಲಿಸಿತ್ತು. ಶಿವಮಾರ ಹೇಳುವಂಥ ರಾಜ ಆಗ ಗಂಗರ ರಾಜನಾಗಿದ್ದ. ಶಿವಮಾರನಿಗೂ ಅಮೋಘನ ಸೈನ್ಯಕ್ಕೂ ಒಂದು ಯುದ್ಧ ಸಂಭವಿಸ್ತದೆ 816ರಲ್ಲಿ. ಅಮೋಘನ ಚಿಕ್ಕಪ್ಪನ ಮುಂದಾಳತ್ವದಲ್ಲಿ ಆ ಯುದ್ಧವನ್ನು ಗೆಲ್ಲುತ್ತಾನೆ. ಶಿವಮಾರ ಸೋತದ್ದು ಮಾತ್ರ ಅಲ್ಲ, ಸಾವನ್ನು ಒಪ್ಪುತ್ತಾನೆ. ಆ ನಂತರದಲ್ಲಿ ಕೆಲವು ವರ್ಷಗಳ ಕಾಲ ಹೋದ ನಂತರ ಸ್ವತಃ ಅಮೋಘನೇ ಸೈನ್ಯದ ಚುಕ್ಕಾಣಿಯನ್ನು ಹಿಡಿತಾನೆ. ಆ ನಂತರದಲ್ಲಿ ಅವನ ಜೊತೆಗಾರನಾಗಿ ಸೇರ್ಪಡೆಯಾಗಿದ್ದು ಅವನ ಪರಮಾಪ್ತನಾಗಿದ್ದಂತಹ ಬಂಕೇಶ ಹೇಳುವಂಥ ಒಬ್ಬ ದಂಡನಾಯಕ. ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ಅರಸನಿಗೂ ದಂಡನಾಯಕನಿಗೂ ಒಂದು ಅಂತರ ಇರ್ತಾ ಇತ್ತು. ಆದರೆ ಇವರಿಬ್ಬರ ಮಧ್ಯದಲ್ಲಿ ಅಂಥ ಅಂತರ ಇರಲಿಲ್ಲ, ಬದಲಾಗಿ ಒಂದು ಆಪ್ತತೆ ಇತ್ತಂತೆ. ತುಂಬ ಆತ್ಮೀಯರಾಗಿದ್ದಂತಹ ಇವರು ಒಂದು ಸಂದರ್ಭದಲ್ಲಿ ಕರ್ಕ ಸೈನ್ಯದ ನೇತೃತ್ವವನ್ನು ವಹಿಸಿಕೊಂಡಿದ್ದರೆ, ಆ ನಂತರದಲ್ಲಿ ಬಂಕೇಶ ಅಮೋಘನ ಸಾರಥಿಯಾಗಿ ಅವನ ಜೊತೆಗೇ ಇದ್ದ. ಅವನ ಎಲ್ಲ ಭಾವನೆಗಳಿಗೂ ಸ್ಪಂದಿಸ್ತಾ ಇದ್ದಂತಹ ಬಂಕೇಶ ಅವನ ಕೊನೆಯವರೆಗೂ ಕೂಡ ಇದ್ದದ್ದು ಇತಿಹಾಸ. ಬಂಕೇಶನ ನೇತೃತ್ವದಲ್ಲಿ ಅನೇಕ ಯುದ್ಧಗಳನ್ನು ಅಮೋಘ ಗೆಲ್ಲುತ್ತಾನೆ. ಹಾಗೆಯೇ
ಅಂಗ ವಂಗ ಮಾಳ್ವ ಈ ಎಲ್ಲ ಪ್ರದೇಶದ ಅರಸರನ್ನೂ ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಒಬ್ಬ ಧೈರ್ಯ ಸಾಹಸಿ ಅರಸನಾಗಿದ್ದ ಹೇಳುವಂಥದ್ದನ್ನು ಭವಿಷ್ಯದ ಭಾರತಕ್ಕೆ ಆತ ತೋರಿಸ್ಕೊಡ್ತಾನೆ. ಆ ನಂತರದಲ್ಲಿ ಈತ ಒಬ್ಬ ಶಾಂತಿಪ್ರಿಯ ಅರಸನಾಗಿದ್ದ. ಹೇಗೆ ಶಾಂತಿಪ್ರಿಯ ಅರಸನಾಗಿದ್ದ? ಇದಕ್ಕೆ ನಮಗೆ ಏನು ಘಟನೆಗಳು ಸಿಗುತ್ತದೆ ಅಂತಂದರೆ, ಹಿಂದಿನ ಕಾಲದಲ್ಲೆಲ್ಲ, ಅರಸರ ಕಾಲದಲ್ಲೆಲ್ಲ ವಿವಾಹ ಹೇಳುವಂಥದ್ದು ಕೇವಲ ಒಂದು ಕೌಟುಂಬಿಕ ಪದ್ಧತಿಯಾಗಿರದೆ ಅದಕ್ಕೆ ಮೀರಿದ ಒಂದು ರಾಜತಾಂತ್ರಿಕ ವ್ಯವಸ್ಥೆಯಾಗಿತ್ತು. ಎರಡು ಸಾಮ್ರಾಜ್ಯಗಳನ್ನು ರಾಜಕೀಯವಾಗಿ ಸಂಧಿಸುವಂಥ ಒಂದು ವ್ಯವಸ್ಥೆ ವಿವಾಹ ಆಗಿತ್ತು ಆಗ. ಹೀಗಾಗಿ ಆತ ಏನು ಮಾಡ್ತಾನೆ ಅಂತಂದರೆ, ಶಾಂತಿ ಸ್ಥಾಪನೆ ಎಲ್ಲವನ್ನೂ ಹೋರಾಟದಿಂದಲೇ ಪಡೆದುಕೊಳ್ಳುವುದಲ್ಲ, ಬದಲಾಗಿ ಶಾಂತಿ ಸೌಹಾರ್ದತೆಯಿಂದಲೂ ಕೂಡ ಗೆಲುವನ್ನು ಪಡೆದುಕೊಳ್ಳಬಹುದು ಹೇಳುವುದನ್ನು ಆತ ತೋರಿಸ್ಕೊಡ್ತಾನೆ. ಅಮೋಘ ವರ್ಷ ವೈವಾಹಿಕ ಸಂಬಂಧಗಳನ್ನು ಮಾಡಿಕೊಳ್ಳುವುದರ ಮುಖೇನವಾಗಿ. ಅವನಿಗೆ 3 ಜನ ಮಕ್ಕಳಲ್ಲಿ ಒಬ್ಬರು ಪುತ್ರ ಮತ್ತು 2 ಪುತ್ರಿಯರಿದ್ದರು ಅಮೋಘ ವರ್ಷನಿಗೆ. ಈ 2ನೇ ಕೃಷ್ಣ ಮಗನಾದರೆ ಪುತ್ರಿಯರು ಚಂದ್ರಬಲಬ್ಬೆ ಮತ್ತು ಶಂಖ ಅಂತ ಅವರಿಬ್ಬರ ಹೆಸರು. ಹೆಣ್ಣುಮಕ್ಕಳ ಹೆಸರು ಚಂದ್ರಬಲಬ್ಬೆ ಮತ್ತು ಶಂಖ ಅಂತ. ಈತ ಏನು ಮಾಡ್ತಾನೆ ಅಂದರೆ, ಹಿರಿಯ ಮಗಳಾದಂತಹ ಚಂದ್ರಬಲಬ್ಬೆಯನ್ನು ತನ್ನ ಸಮಕಾಲೀನ ಸಾಮ್ರಾಜ್ಯವಾಗಿದ್ದಂಥ, ತನಗೆ ಪ್ರತಿಸ್ಪರ್ಧಿಯನ್ನು ಆಗಿದ್ದಂತಹ ಗಂಗ ಸಾಮ್ರಾಜ್ಯದ ರಾಜಕುಮಾರನಾದ ಭೂತುಗನಿಗೆ ಕೊಟ್ಟು ವಿವಾಹ ಮಾಡಿಕೊಳ್ಳುವ ಮುಖೇನವಾಗಿ ಅವರ ಜೊತೆ ಒಂದು ಸೌಹಾರ್ದದ ಸಂಬಂಧವನ್ನು ಮಾಡಿಕೊಂಡು ಸಮಾಧಾನವನ್ನು ಕಾಣುವ ಪ್ರಯತ್ನವನ್ನು ಮಾಡ್ತಾನೆ. ಜೊತೆಗೆ ಇನ್ನೊಂದು ಮಗಳಾದಂತಹ ಶಂಕಳನ್ನು ಪಲ್ಲವರ ನಂದಿವರ್ಮನಿಗೆ ಕೊಟ್ಟು ವಿವಾಹ ಮಾಡ್ತಾನೆ. ಹೀಗಾಗಿ ಆ ಸಂದರ್ಭದಲ್ಲಿ ಅವನ 2 ಪ್ರತಿಸ್ಪರ್ಧಿಗಳೆನಿಸಿದ ಸಾಮ್ರಾಜ್ಯಗಳಾದ ಗಂಗ ಸಾಮ್ರಾಜ್ಯ ಮತ್ತು ಪಲ್ಲವ ಸಾಮ್ರಾಜ್ಯ, 2 ಸಾಮ್ರಾಜ್ಯಗಳ ಜೊತೆ ವಿವಾಹ ಮುಖೇನವಾಗಿ ಶಾಂತಿ ಸ್ಥಾಪನೆಯ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತಾನೆ. ಇದು ಅವನ ಶಾಂತಿ ಪ್ರಿಯತೆಗೆ ಸಾಕ್ಷಿಯಾಗಿ ದೊರಕುವಂತಹ ಘಟನೆಗಳಾದರೆ, ಇನ್ನೊಂದು ಬಹಳ ಮುಖ್ಯವಾದಂತಹ ಘಟನೆ ಇದೆ. ಏನು ಅಂತಂದರೆ ಆತನ ಪ್ರಜಾಪ್ರೀತಿ. ಬಹುಶಃ ನಮಗೆ ಭಾರತದ ಇತಿಹಾಸದಲ್ಲಿ ಪ್ರಜೆಗಳನ್ನು ಇಷ್ಟೊಂದು ಪ್ರೀತಿಸುವ, ಆರಾಧಿಸುವ, ಗೌರವಿಸಿದ ಇನ್ನೊಬ್ಬ ಅರಸ ಕಾಣಲಾರ. ಯಾಕೆ, ಹೇಗೆ ಅಂತಂದರೆ, ಒಮ್ಮೆ ಒಂದು ವಿಶೇಷವಾದ ಘಟನೆಯನ್ನು ಹೇಳ್ತೇನೆ ಕೇಳಿ. ಒಮ್ಮೆ ಅಮೋಘ ವರ್ಷ ಆಳ್ವಿಕೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಅದು 9ನೇ ಶತಮಾನದ ಮಧ್ಯಭಾಗ. ಆ ಸಂದರ್ಭದಲ್ಲಿ ದಕ್ಷಿಣ ಭಾರತದಲ್ಲಿ ಭೀಕರವಾದಂತಹ ಕ್ಷಾಮ, ಬರಗಾಲ, ಕುಡಿಲಿಕ್ಕೆ ನೀರಿಲ್ಲ, ತಿನ್ನಲಿಕ್ಕೆ ಆಹಾರ ಇಲ್ಲ, ಜನರು ಪರಿತಪಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟು ಭೀಕರತೆ ಆವರಿಸಿತ್ತು ಬರಗಾಲದಿಂದಾಗಿ. ಆಗ ಒಬ್ಬ ರಾಜನಾಗಿ ತನ್ನ ಪ್ರಜೆಗಳಿಗೆ ಏನೇನನ್ನು ಕೊಡಬೇಕು, ಯಾವ ವ್ಯವಸ್ಥೆಗಳನ್ನು ಮಾಡಬೇಕು ಎಲ್ಲವನ್ನು ಆತ ಪೂರೈಸ್ತಾನೆ ಯಶಸ್ವಿಯಾಗಿ. ಆದರೆ ಬರಗಾಲ ವ್ಯವಸ್ಥೆಯನ್ನು ಮೀರಿ ಹೋಗ್ಬಿಟ್ಟಿತ್ತು. ಅಂದರೆ ಇವನ ವ್ಯವಸ್ಥೆ ಕೂಡ ಏನೂ ಮಾಡಲಿಕ್ಕೆ ಆಗಿಲ್ಲ, ಆ ಸಂದರ್ಭಕ್ಕೆ ಸಾಕಾಗಿಲ್ಲ. ಹೀಗಾಗಿ ಧರ್ಮಶ್ರದ್ಧೆಯುಳ್ಳಂತಹ ಅರಸನಾಗಿದ್ದಂತಹ ಅಮೋಘ ತನ್ನ ಪುರೋಹಿತರ ಹತ್ರ ಹೋಗ್ತಾನೆ. ಪುರೋಹಿತರ ಹತ್ರ ಹೇಳ್ಕೊಳ್ತಾನೆ, ಒಬ್ಬ ರಾಜನಾಗಿ ನಾನು ಏನೇನು ಮಾಡಬೇಕು ಎಲ್ಲವನ್ನು ಮಾಡಿದೆ, ಅವರಿಗೆ ಆಹಾರಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದೆ. ಆದರೂ ತನ್ನ ಕೈಮೀರಿ ಹೋಗ್ತಾ ಇದೆ. ಇನ್ನು ಆ ದೇವರೇ ಇದನ್ನು ಕಾಪಾಡಬೇಕು. ನೀವು ಯಾವ ರೀತಿ ಸೂಚನೆಯನ್ನು ಕೊಡ್ತೀರೋ ಅದನ್ನು ಪಾಲಿಸಲು ನಾನು ಸಿದ್ಧ ಅಂತ ಹೇಳ್ತಾನೆ. ಆಗ ಪುರೋಹಿತರು ಕೊಟ್ಟ ಸೂಚನೆಯ ಹಿನ್ನೆಲೆಯಲ್ಲಿ ಆತ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದೇವಾಲಯಕ್ಕೆ ತೆರಳಿ ದೇವಿಗೆ ತನ್ನ ಬಲಗೈ ಬೆರಳೊಂದನ್ನು ದಾನವಾಗಿ ಕತ್ತರಿಸಿ ಕೊಟ್ಟುಬಿಡ್ತಾನೆ. ಪ್ರಜೆಗಳ ಸಲುವಾಗಿ ತನ್ನ ದೇಹದ ಒಂದು ಅಂಗವನ್ನೇ ದಾನವಾಗಿ ಕೊಟ್ಟ ಯಾವುದಾದ್ರೂ ಒಬ್ಬ ಅರಸ ಇದ್ದರೆ ಅದು ಭಾರತದಲ್ಲಿ ಅಮೋಘ ವರ್ಷ ನೃಪತುಂಗ ಮಾತ್ರ. ಇಂತಹ ಒಬ್ಬ ಪ್ರಜಾಪ್ರೇಮಿ ಅರಸು, ಇಂತಹ ಒಬ್ಬ ಶಾಂತಿಪ್ರಿಯ ಅರಸು, ಇಂತಹ ಒಬ್ಬ ದಕ್ಷ ಆಡಳಿತಗಾರ, ಇಂತಹ ಒಬ್ಬ ಧೈರ್ಯ ಸುಶೀಲ ರಾಜ ತನ್ನ ಕೊನೆಯ ಕಾಲದಲ್ಲಿ ಎಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬಂತು ಗೊತ್ತೇ? ತನ್ನ ಸ್ವಂತ ಮಗನಿಂದಲೇ ಆತ ದೂರೀಕರಿಸಲ್ಪಡ್ತಾನೆ. ಅಂದರೆ ತನ್ನ ಮಗನೇ
ಅವನ ವಿರುದ್ಧ ದಂಗೆಗೇಳ್ತಾನೆ. ರಾಜಕುಮಾರನಾದ ಎರಡನೇ ಕೃಷ್ಣ ಅಧಿಕಾರದ ಲಾಲಸೆಗೋಸ್ಕರ ತನ್ನ ತಂದೆಯ ವಿರುದ್ಧವೇ ದಂಗೆಗೇಳ್ತಾನೆ ಅನ್ಯರನ್ನು ಸೇರಿಕೊಂಡು. ಆಗ ಇವನ ಸಹಾಯಕ್ಕೆ ಬಂದದ್ದು ಯಾರು ಗೊತ್ತೇ? ಮಗನಲ್ಲದ ಮಗನಂತಿದ್ದ ದಂಡನಾಯಕ ಬಂಕೇಶ. ಅದೇ ಬಂಕೇಶ ಇಮ್ಮಡಿ ಕೃಷ್ಣನ ಅಂದರೆ ತನ್ನ ಅರಸನ ಮಗ ತನ್ನ ರಾಜಕುಮಾರನ ವಿರುದ್ಧ ಹೋರಾಡುವ ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ. ಆ ಬಂಕೇಶ ಮತ್ತು ಎರಡನೇ ಕೃಷ್ಣನಿಗೂ ಕದನ ನಡೆದು ತಲಕಾಡಿನವರೆಗೆ ಅವನನ್ನು ಓಡಿಸ್ತಾನೆ, ಸೋಲಿಸಿ ಓಡಿಸ್ತಾನೆ. ಇದರಿಂದ ತುಂಬ ಸಂತೋಷಗೊಂಡಂತಹ ಅಮೋಘ ವರ್ಷ ಒಂದು ಸ್ಮರಣೀಯ ಕೆಲಸವನ್ನು ಮಾಡ್ತಾನೆ. ಏನು ಗೊತ್ತೇ ಅದು? ತನ್ನ ಆತ್ಮೀಯನಾದಂಥ ಬಂಕೇಶನ ನೆನಪಿಗಾಗಿ ಒಂದು ನಗರವನ್ನೇ ಸ್ಥಾಪನೆ ಮಾಡಿ ಆ ನಗರಕ್ಕೆ ಬಂಕಾಪುರ ಅಂತ ಹೆಸರಿಡ್ತಾನೆ. ಒಬ್ಬ ರಾಜ ತನ್ನ ದಂಡನಾಯಕನಿಗೋಸ್ಕರ ಒಂದು ನಗರವನ್ನೇ ಕಟ್ಟಿ ಅವನ ಹೆಸರನ್ನೇ ಆ ನಗರಕ್ಕೆ ಇಟ್ಟಂಥ ಇತಿಹಾಸ ಬಹಳ ವಿಶೇಷ ಅನ್ನಿಸ್ತದೆ ನಮಗೆ. ಹೀಗಾಗಿ ಇಂಥ ಒಬ್ಬ ಧೈರ್ಯ, ಸಾಹಸಿ, ಶಾಂತಿಪ್ರಿಯ, ಸುಶೀಲ ಸಾಹಿತಿ ಅರಸು ಅಮೋಘ ವರ್ಷ ನೃಪತುಂಗ ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಅರಸು ಅಂತ ಹೇಳಲಿಕ್ಕೆ ನಮಗೆಲ್ಲರಿಗೂ ತುಂಬ ಹೆಮ್ಮೆಯಾಗುತ್ತದೆ.